ಭಾರತದ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಪಾಕಿಸ್ತಾನದಲ್ಲಿ ಟೆರರ್ ಅಟ್ಯಾಕ್, ಮಸೀದಿಯಲ್ಲಿ ಕುರಾನ್ ಓದುತ್ತಿದ್ದವರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ, ಮಸೀದಿಯ ಒಳಗೆ ನುಗ್ಗಿ ಸ್ಫೋಟಿಸಿಕೊಂಡ ಆತ್ಮಾಹುತಿ ಬಾಂಬರ್. ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಪಾಕಿಸ್ತಾನದಲ್ಲಿ ಬಲೂಚಿಗಳಿಂದ ದಾಳಿ ಎಂದು ಹೇಳಲಾಗುತ್ತಿದೆ, ಆದರೆ ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯವಲ್ಲ. ಮಸೀದಿಯಲ್ಲಿ ಗ್ರಂಥ ಓದುತ್ತಿದ್ದವರ ಮೇಲೆ ನಡೆದಿರುವ ಅತ್ಯಂತ ಬ್ರೂಟಲ್ ಭಯಾನಕ ದಾಳಿ ಇದು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ತರ್ಲೈ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಇಮಾಮ್ ಬರ್ಗಾ ಕರ್ಸ್ ಖದೀಜತುಲ್ ಕುಬ್ರಾದಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ರು. ಪಾಕಿಸ್ತಾನದಲ್ಲಿ ಭೀಕರ ಬಾಂಬ್ ಸ್ಫೋಟಕ್ಕೆ 10 ಜನ ಬಲಿ ಎಂದು ವರದಿಗಳು ಹೇಳುತ್ತಿದೆ. 30ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಛಿದ್ರಗೊಂಡ ಮೃತದೇಹಗಳು ರಕ್ತಸಿಕ್ತವಾಯಿತು ಪ್ರಾರ್ಥನಾ ಮಂದಿರ. ಗಾಯಾಳುಗಳನ್ನು ವಿಜ್ಞಾನ ಸಂಸ್ಥೆ ಸೇರಿದಂತೆ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಇಸ್ಲಾಮಾಬಾದ್ನ ನಗರದಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ರಕ್ಷಣಾ ಮತ್ತು ಕಾನೂನು ಜಾರಿ ತಂಡಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ. ಘಟನೆಯ ಕುರಿತು ಪೊಲೀಸ್ ತನಿಖೆ ನಡೆಸುತ್ತಿದ್ದಾರೆ. ಪಾಕಿಸ್ತಾನದ ಗೃಹ ಇಲಾಖೆಯ ಖಡಕ್ ಸೂಚನೆ. ವಿಡಿಯೋದಲ್ಲಿ ಸ್ಫೋಟಕ ಭೀಕರ ದೃಶ್ಯಾವಳಿಗಳು ಸೆರೆಯಾಗಿದೆ. ಪಾಕಿಸ್ತಾನ ಅತಿ ಚಿಕ್ಕ ದೇಶ ಮತ್ತು ದೊಡ್ಡ ಪ್ರಮಾಣದ ಭಯೋತ್ಪಾದಕ ಚಟುವಟಿಕೆಗಳು ಇರುವಂತಹ ದೇಶ. ಇಸ್ಲಾಮಿಕ್ ಪ್ರಾರ್ಥನಾ ಮಂದಿರದಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸುವ ಸಂದರ್ಭದಲ್ಲಿ ಸುಸೈಡ್ ಬಾಂಬರ್ಗಳು ಅರ್ಥಾತ್ ಆತ್ಮಾಹುತಿ ಬಾಂಬರ್ ಏಕಾಏಕಿ ಮಸೀದಿಯ ಒಳಗೆ ಪ್ರವೇಶ ಮಾಡಿದ್ದಲ್ಲದೆ ತನ್ನನ್ನು ತಾನು ಸ್ಫೋಟಿಸಿಕೊಂಡಿದ್ದಾನೆ. ಅದರ ಪರಿಣಾಮ 10ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದು 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇನ್ನು ಪಾಕಿಸ್ತಾನದ ಅಧಿಕೃತವಾದ ಗೃಹ ಇಲಾಖೆ ಈವರೆಗೂ ಯಾರು ದಾಳಿ ಮಾಡಿದ್ರು ಬಲೂಚಿಗಳ ಕೃತ್ಯನ, ಬೇರೆ ಉಗ್ರ ಸಂಘಟನೆಗಳ ಕೃತ್ಯನ ಇನ್ನೂ ಕೂಡ ಖಾತ್ರಿಯಲ್ಲ. ಪಾಕಿಸ್ತಾನದ ಗೃಹ ಇಲಾಖೆ ಇನ್ನೂ ಖಾತ್ರಿಪಡಿಸದೆ ನಿಗೂಢವಾಗಿ ಇಟ್ಟುಕೊಂಡಿದೆ ಈ ಸ್ಫೋಟದ ಹಿಂದಿನ ರಹಸ್ಯವನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.